ಇಡೀ ದೇಶದಾದ್ಯಂತ ಸೌಂಡ್ ಮಾಡ್ತಾ ಇರುವಂತ ಪ್ರಕರಣ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಒಂದ್ ಕಡೆ ತನಿಖೆ ಆಗ್ತಾ ಇದೆ. DRI, CBI, ED ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ರನ್ಯಾ DRI ವಿರುದ್ಧನೇ ಆರೋಪಗಳ ಸುರಿಮಳೆಗೈದಿದ್ದಾರೆ. ರನ್ಯಾ ವಿರುದ್ಧದ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ವಿರುದ್ಧ ರನ್ಯಾ ಆರೋಪಗಳ ಪಟ್ಟಿಯನ್ನೇ ಬರೆದಿದ್ದಾರೆ. DRI ಹೆಚ್ಚುವರಿ ನಿರ್ದೇಶಕರಿಗೆ ರನ್ಯಾ ಪತ್ರವನ್ನ ಬರೆದಿರುವಂತದ್ದು. ಡೈರೆಕ್ಟರೇಟ್ ರೆವೆನ್ಯೂ ಇಂಟೆಲಿಜೆನ್ಸ್ ಅದರ ಹೆಚ್ಚುವರಿ ನಿರ್ದೇಶಕರಿಗೆ ರನ್ಯಾ ಪತ್ರವನ್ನ ಬರೆದಿರುವಂತದ್ದು. ಏನಂತ ಪತ್ರವನ್ನ ಬರೆದಿದ್ದಾಳೆ ಹೇಳ್ತಾ ಹೋಗ್ತೀವಿ. ಜೈಲಿನಿಂದಲೇ ಪತ್ರವನ್ನ ಬರೆದಿರುವಂತದ್ದು ರನ್ಯಾ ರಾವ್. ತನಿಖಾಧಿಕಾರಿಗಳ ವಿರುದ್ಧ ಸಾಲು ಸಾಲು ಆರೋಪ. ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಏನಂತ ಪತ್ರವನ್ನ ಬರೆಯಲಾಗಿದೆ, ಏನೆಲ್ಲ ಆರೋಪಗಳನ್ನ ಮಾಡಲಾಗಿದೆ ಅಂತ. ಹಾಗಾದ್ರೆ DRI ಆಫೀಸರ್ಸ್ ವಿರುದ್ಧ ಏನ್ ಆರೋಪ ಮಾಡಲಾಗಿದೆ ನೋಡ್ತಾ ಹೋಗೋಣ. ಏರ್ಪೋರ್ಟ್ ನಲ್ಲಿ ನನ್ನ ಬಳಿ ಏನನ್ನೂ ಕೂಡ ವಶಪಡಿಸಿಕೊಂಡಿಲ್ಲ. ಏನನ್ನೂ ವಶಪಡಿಸಿಕೊಂಡಿಲ್ಲ ಅಂದ್ರೆ ಈಕೆ ಗೋಲ್ಡೇ ತಗೊಂಬಂದಿಲ್ಲ ಅಂತ ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಲಾಗ್ತಾ ಇದೆ. ವಿಮಾನದಲ್ಲೇ ಖಾಲಿ ಹಾಳೆಗೆ ಸಹಿಯನ್ನ ಹಾಕಿಸ್ಕೊಂಡಿದ್ದಾರೆ. 14 kg 200 ಗ್ರಾಮ್ ಚಿನ್ನವನ್ನ ತೆಗೆದುಕೊಂಡು ಬಂದಿದ್ದಾಳೆ, ಸ್ಮಗ್ಲಿಂಗ್ ಮಾಡಿದ್ದಾಳೆ ಅಂತ ಹೇಳಲಾಗ್ತಾ ಇತ್ತಲ್ಲ. ನಾನ್ ತಂದಿರೋದೆಲ್ಲ ಸುಳ್ಳು. ಅದು ಸುಳ್ಳು ಕೇಸನ್ನ ದಾಖಲು ಮಾಡಲಾಗಿದೆ. ಅಧಿಕಾರಿಗಳು 10 ರಿಂದ 15 ಬಾರಿ ನನ್ನ ಕೆನ್ನೆಗೆ ಹೊಡೆದಿದ್ದಾರೆ. ಸಹಿ ಆಗ್ತಿದ್ರೆ ತಂದೆ ಹೆಸರು ಹೇಳೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಅವ್ರ ತಂದೆ DGP ಅಲ್ಲ, ಅವರ ಹೆಸರನ್ನ ಹೇಳ್ತಾರೆ. ರಾಮಚಂದ್ರ ರಾವ್ ಅವರ ಹೆಸರನ್ನ ನಾವು ಉಲ್ಲೇಖ ಮಾಡಬೇಕಾಗುತ್ತೆ, ಅವ್ರನ್ನ ಕೂಡ ತಗ್ಲಾಕ್ಬಿಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. 50 ರಿಂದ 60 ಪುಟಗಳ ಪತ್ರಕ್ಕೆ ಸಹಿಯನ್ನ ಮಾಡಿಸ್ಕೊಂಡಿದ್ದಾರೆ ನನ್ನ ಕೈಲಿ. ಜೊತೆಗೆ 40 ಖಾಲಿ ಹಾಳೆಗಳಿಗೂ ಕೂಡ ಸಹಿಯನ್ನ ಹಾಕಿಸ್ಕೊಂಡಿದ್ದಾರೆ. ಕೋರ್ಟ್ಗೆ ಹಾಜರಾಗೋವರೆಗೂ ಊಟವನ್ನ ಕೊಟ್ಟಿಲ್ಲ, ನನ್ನನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ, ಕಸ್ಟಡಿಯಲ್ಲಿ ನನಗೆ ಸರಿಯಾಗಿ ನಿದ್ರೆ ಮಾಡಲಿಕ್ಕೂ ಕೂಡ ಬಿಟ್ಟಿಲ್ಲ ಅನ್ನುವಂತ ಆರೋಪಗಳನ್ನ ಮಾಡಲಾಗ್ತದೆ DRI ಆಫೀಸರ್ಸ್ ವಿರುದ್ಧ. ನನ್ನ ತಂದೆ ಮತ್ತು ಕುಟುಂಬದವರನ್ನ ಬೆದರಿಸ್ತಾ ಇದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನನ್ನ ಪಾತ್ರವೇನೂ ಇಲ್ಲ. ಇವ್ರ ತಂದೆಯನ್ನೇ ಬೆದರಿಸ್ತಾ ಇದ್ದಾರಂತೆ, ಇವರ ಕುಟುಂಬದವರನ್ನ ಬೆದರಿಸ್ತಾ ಇದ್ದಾರಂತೆ DRI ಆಫೀಸರ್ಸ್. ಏನ್ ಮಾಮೂಲಿ ಯಾವುದೋ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಹೋಗ್ಲಿ, SI, DGP ಅವರು DGPನೇ ಎದುರಿಸ್ತಾ ಇದ್ದಾರಂತೆ. ಹಂಗಂತ ಈಕೆ ಆರೋಪವನ್ನೇ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನಾನು ಮಾತನಾಡೋದಕ್ಕೆ ಯಾವುದೇ ಅವಕಾಶವನ್ನೇ ಕೊಟ್ಟಿಲ್ಲ. ಇವರು ಹೊಡೆದ ಅಧಿಕಾರಿಗಳನ್ನ ನಾನು ಗುರುತಿಸಬಲ್ಲೆ. ನನಗೆ 10 ರಿಂದ 15 ಬಾರಿ ಕಪಾಳು ಕುಡ್ದಿದಾರಲ್ಲ, ಅವ್ರು ಯಾರು ಅಂತ ನಾನು ಗುರುತಿಸ್ತೀನಿ. ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ ಅವರು. DRI ಹೆಚ್ಚುವರಿ ನಿರ್ದೇಶಕರಿಗೆ ರನ್ಯಾ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ. DRI ಹೆಚ್ಚುವರಿ ಆಫೀಸರ್ಗೆ ಬರೆದಿರುವಂತ ಪತ್ರ ಇದು. ಇಲ್ಲಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಪೆಷಲಿ ಅರೆಸ್ಟ್ ಮಾಡಬೇಕಾದ್ರೆ ಈಕೆ ಬೇರೆ ಲೇಡಿ ಆಗಿರುವಂಥ ಕಾರಣಕ್ಕೋಸ್ಕರ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಅದೆಲ್ಲದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಸ್ಪೆಷಲಿ ಮಹಿಳೆ ಆಗಿರುವಂಥ ಕಾರಣಕ್ಕೋಸ್ಕರ ಅದರಲ್ಲೂ ಇಂಥ ಒಂದು ಸ್ಮಗ್ಲಿಂಗ್ ಪ್ರಕರಣ ಅಂತ ಬಂದಂಥ ಟೈಮ್ನಲ್ಲಿ ಎಲ್ಲದೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ತೀನಿ. ಈಕೆ ಈಗ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ನನಗೆ ಸರಿಯಾಗಿ ಊಟ ಕೊಟ್ಟಿಲ್ಲ, 10 ರಿಂದ 15 ಬಾರಿ ಕಪಾಳಕ್ಕೆ ಹೊಡೆದಿದ್ದಾರೆ, ನಾನು ಏನನ್ನೂ ಕೂಡ ತಂದಿರಲಿಲ್ಲ, ಏನನ್ನೂ ಕೂಡ ವಶಪಡಿಸ್ಕೊಂಡ್ಬಂದಿಲ್ಲ, 14 kg ಗೋಲ್ಡ್ ಸ್ಮಗ್ಲಿಂಗ್ ಅನ್ನುವಂಥ ಆರೋಪನೇ ಸುಳ್ಳು ಅಂತ ಹೇಳ್ತಾ ಇದ್ದಾಳೆ. ಅದು DRI ಹೆಚ್ಚುವರಿ ಆಫೀಸರ್ಗೆ ಬರೆದಿರುವಂಥ ಪತ್ರ. ಇದೆಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಇರುತ್ತಲ್ವ? ಈ ಆರೋಪಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಈಗ ಖಂಡಿತ ಪೃಥ್ವಿ, ಯಾಕಂದ್ರೆ ಈಗಾಗಲೇ ಏನು ರನ್ಯಾ ರಾವ್ DRI ಅಧಿಕಾರಿಗಳ ವಿರುದ್ಧವೇ ಒಂದು ದೊಡ್ಡ ಗಂಭೀರ ಆರೋಪವನ್ನೇ ಕೂಡ ಮಾಡ್ತಾ ಇರುವಂಥದ್ದು. ಏನು ಈ ಒಂದು ಪ್ರಕರಣದಲ್ಲಿ ತನ್ನನ್ನು ಸಿಲುಕಿಸುವಂತ ಕೆಲಸ ಆಗ್ತಾ ಇದೆ ಅಂತೇಳಿ ಒಂದು ಆರೋಪವನ್ನ ಮಾಡಿ ಒಂದು ಜೈಲಿನಿಂದಲೇ ಒಂದು ಪತ್ರವನ್ನು ಕೂಡ ಈಗಾಗಲೇ ಆಕೆ ಬರೆದಿರುವಂಥದ್ದು. ಏನು DRIನ ಹಿರಿಯ ಅಧಿಕಾರಿ ಆಗಿರುವಂತಹ ADGP ಅವರಿಗೆ ಈ ಒಂದು ಪತ್ರವನ್ನು ಬರೆದು ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನು ಈಗ ಆಕೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಏನು ಏರ್ಪೋರ್ಟ್ ನಲ್ಲಿ ತನ್ನ ಬಳಿ ಏನನ್ನು ಕೂಡ ವಶಪಡಿಸಿಕೊಂಡಿರಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಆಕೆ ಉಲ್ಲೇಖ ಮಾಡಿರುವಂಥದ್ದು. ಇದರಿಂದ ಆಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಆಕೆ ಈಗ ಆ ಒಂದು ಪತ್ರದಲ್ಲಿ ಒಂದು ಲೆಟರ್ ಅನ್ನ ಬರೆದಿರೋದು ಕೂಡ ಗೊತ್ತಾಗುತ್ತೆ. ಮೊದಲು ಏನು ಏರ್ಪೋರ್ಟ್ ನಲ್ಲಿ ಬರಬೇಕಾದ್ರೆ ವಿಮಾನದಲ್ಲೇ ನನ್ನ ಕೈಲಿ ಒಂದು ಸಹಿಯನ್ನು ಹಾಕಿಸ್ಕೊಳ್ಳುವಂತ ಕೆಲಸ ಆಗಿತ್ತು. ನಂತರ ನನ್ನ ಬಳಿ ಏನನ್ನು ಕೂಡ ಅವರು ವಶಕ್ಕೆ ಪಡೆದಿಲ್ಲ, ನನಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ 14 kg ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತ ಆರೋಪ ಏನಿದೆ ಅದು ಶುದ್ಧ ಸುಳ್ಳು ಅಂತೇಳಿ ಕೂಡ ಈಗ ಆಕೆ ಅದರಲ್ಲಿ ಉಲ್ಲೇಖ ಕೂಡ ಮಾಡಿರುವಂಥದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ತನ್ನ ತಂದೆ ಮತ್ತೆ ಕುಟುಂಬದವರಿಗೆ ಒಂದು ಬೆದರಿಕೆ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ಅವರಿಗೆ ಈ ಒಂದು ಪ್ರಕರಣದಲ್ಲಿ ನನ್ನನ್ನು ಬಲವಂತವಾಗಿ
ಸಿಲುಕಿಸುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪವನ್ನು ಮಾಡಿದ್ದಾರೆ. ಮತ್ತೆ ಏನು ವಿಚಾರಣೆ ಸಂದರ್ಭದಲ್ಲಿ ಅವರು ಸುಮಾರು 14ರಿಂದ 15 ಬಾರಿ ನನಗೆ ಕಪಾಳಕ್ಕೆ ಹೊಡೆದಿದ್ದಾರೆ ಅಂತೇಳಿ ಕೂಡ ಒಂದು ಆರೋಪ ಮಾಡಿದ್ದು, ಈ ಒಂದು ಸಂದರ್ಭದಲ್ಲಿ ನಿದ್ದೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿ ಕೊಟ್ಟಿರಲಿಲ್ಲ ಅಂತೇಳಿ ಒಂದು ಸಾಕಷ್ಟು ಅಂಶಗಳನ್ನು ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ರ ಬಗ್ಗೆ ಕ್ರಮ ಆಗಬೇಕು ಮತ್ತೆ ತನಿಖೆ ಆಗಬೇಕು ಅನ್ನೋ ರೀತಿಯಲ್ಲಿ ಒಂದು ಒತ್ತಾಯವನ್ನು ಕೂಡ ಮಾಡಿರೋದು. ಏನು ರನ್ಯಾರವನ್ನ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಏನು DRA ಅಧಿಕಾರಿಗಳು ಸುಮಾರು 3 ದಿನಗಳ ಕಾಲ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆ ಕೂಡ ಮಾಡಿದ್ರು. ಮತ್ತೆ ಏರ್ಪೋರ್ಟ್ ನಲ್ಲಿ ಕೂಡ ಆಕೆಯನ್ನ ವಿಚಾರಣೆಗೆ ಒಳಪಡಿಸಿ ಈ ಒಂದು ಸ್ಮಗ್ಲಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 40 ಖಾಲಿ ಆಳೆಗಳಿಗೆ ನನ್ನ ಸಹಿಯನ್ನು ಪಡ್ಕೊಂಡಿದ್ದಾರೆ. ಮತ್ತೆ 50ರಿಂದ 60 ಒಂದು ಪುಟಗಳಿಗೆ ನನ್ನ ಸಹಿಯನ್ನು ಕೂಡ ಪಡ್ಕೊಂಡು ಈ ಒಂದು ಪ್ರಕರಣದಲ್ಲಿ ನನ್ನನ್ನು ಉದ್ದೇಶ ಪೂರ್ವಕವಾಗಿ ಸಿಲುಕಿಸುವಂತ ಕೆಲಸ ಆಗ್ತಾ ಇದೆ ಅಂತೇಳಿ ಒಂದು ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಕೂಡ ನಡೆಸಬೇಕು ಅಂತೇಳಿ ಒಂದು ಒತ್ತಾಯ ಕೂಡ ಈಗ ಮಾಡ್ತಾ ಇರೋದು. ಈ ಎಲ್ಲ ಆರೋಪಗಳ ಬಗ್ಗೆ ಈಗ ಏನು DRA ಅಧಿಕಾರಿಗಳು ಕೂಡ ಒಂದು ಸ್ಪಷ್ಟನೆ ಕೊಡಬೇಕಾಗುತ್ತೆ, ಅಥವಾ ಇದನ್ನ ಕೋರ್ಟ್ಗೆ ಯಾವ ರೀತಿ ಅವರು ಸಮಜಾಯಿಷಿಯನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಆದರೆ ಆರೋಪಿಯನ್ನು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ವಿಚಾರಣಾ ಕೊಠಡಿಯಲ್ಲಿ CCTV ಇರುತ್ತೆ, ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಅಧಿಕಾರಿಗಳು ಮಾಡ್ಕೊಳ್ತಾರೆ. ಪ್ರತಿ ಅವಧಿಯಲ್ಲಿ ಎಷ್ಟು ಅವರ್ ಆಕೆಯನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಅಷ್ಟು ಅವಧಿಯ ಒಂದು ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಮತ್ತೆ ಕಳೆದ ಸಂದರ್ಭದ ಒಂದು ವಿಚಾರಣೆ ಸಂದರ್ಭದಲ್ಲಿ ಕೂಡ ಕೆಲವು ವಿಡಿಯೋ ಫುಟೇಜ್ ಮತ್ತೆ CCTV ಏನು ರಿಕವರಿ ಮಾಡಿದ್ರು ಅದನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಿ ನಾವು ಯಾವ ರೀತಿ ವಿಚಾರಣೆ ಮಾಡಿದ್ವಿ ಆ ಎಲ್ಲ ದೃಶ್ಯಾವಳಿ ಕೂಡ ಈ ಒಂದು ವಿಡಿಯೋಗ್ರಫಿಯಲ್ಲಿ ಇದೆ ಅಂತೇಳಿ ಕೋರ್ಟ್ಗೆ ಕೂಡ ಒಂದು ಕೊಟ್ಟಿದ್ರು. ಅದನ್ನ ಏನು ನ್ಯಾಯಾಧೀಶರು ಕೂಡ ಪರಿಶೀಲನೆ ನಡೆಸುವಂತ ಸಾಧ್ಯತೆಗಳು ಕೂಡ ಇದ್ದು, ಅದರಲ್ಲಿ ಏನಾದರೂ ಕಿರುಕುಳ ಅಥವಾ ಆಕೆಯ ಮೇಲೆ ಏನಾದರೂ ಕಪಾಳಕ್ಕೆ ಹೊಡೆಯುವಂತ ದೃಶ್ಯಗಳು ಏನಾದರೂ ಕಂಡು ಬಂದಲ್ಲಿ ಅದು ಅಧಿಕಾರಿಗಳ ಮೇಲೆ ಒಂದು ಕ್ರಮ ಕೈಗೊಳ್ಳುವಂತ ಮಾಡಿರುವಂತ ಆರೋಪಗಳನ್ನ ಗಮನಿಸ್ತಾ ಇದ್ರೆ ನನ್ನ ಕುಟುಂಬಕ್ಕೆ ನನ್ನ ತಂದೆಗೂ ಕೂಡ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿ ಈಗ DGPಯನ್ನ ಕೂಡ ಅದ್ರ ಬಗ್ಗೆ ವಿಚಾರಿಸಬೇಕಾಗುತ್ತೆ. ಯಾಕಂದ್ರೆ ಅವರು DGP ಯಾರೊಬ್ರು ಕಾನ್ಸ್ಟೇಬಲ್ ಅಲ್ಲ, ಅಂತವ್ರಿಗೆ ಬೆದರಿಕೆಯನ್ನ DRI ಆಫೀಸರ್ಸ್ ನಿಜಕ್ಕೂ ಕೂಡ ಹಾಕಿದ್ರೆ ಅವ್ರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಮತ್ತೆ ಇನ್ನೊಂದ್ ಕಡೆ ಆಕೆಯನ್ನ ಫಸ್ಟ್ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಬರ್ಸ್ಕೊಳ್ಳಾಗಿತ್ತಲ್ಲ, ಈಗ 6 ಅಡಿ ವ್ಯಕ್ತಿ ಸಿಕ್ಕಿದ್ದ ದುಬೈನಲ್ಲಿ, ಅವ್ನು ಕೊಟ್ಟಿದ್ದಂತ ಚಿನ್ನವನ್ನ ನಾನು ಅಲ್ಲಿ ಹೋಗ್ಬಿಟ್ಟು ವಾಶ್ರೂಮ್ ಅಲ್ಲಿ ಹೋಗಿ ಟೇಪಲ್ಲಿ ಸುತ್ಕೊಂಡು ಬಂದೆ, ಯೂಟ್ಯೂಬ್ ನೋಡ್ಕೊಂಡೆಲ್ಲ ಆ ರೀತಿಯಾಗಿ ಹೇಗ್ ತಗೊಂಬರೋದು ಅನ್ನುವಂಥದ್ದು ಬಗ್ಗೆ ನೋಡ್ಕೊಂಡು ತಗೊಂಬಂದೆ ಅಂತೆಲ್ಲ ಹೇಳಿದ್ಲಲ್ಲ. ಹಾಗಾದ್ರೆ ಅದೆಲ್ಲವೂ ಕೂಡ ಈಕೆ ಹೇಳೋ ಪ್ರಕಾರ ಅದು ಕಟ್ಟು ಕತೆ. ಆ ಕಟ್ಟಿರುವಂತ ಕತೆ ಯಾರ್ದಪ್ಪ ಅಂದ್ರೆ DRI ಇದು ಅಂತ ಅನ್ಕೊಳ್ಬೇಕಾಗತ್ತಾ ಈಗ? ಖಂಡಿತ ಪೃಥ್ವಿ, ಯಾಕಂದ್ರೆ ಈಗ ಈಕೆ ಜೈಲಿನಲ್ಲಿ ಬರೆದಿರುವಂತಹ ಪತ್ರ ನಿಜವೇ ಆದಲ್ಲಿ ಹಾಗಾದ್ರೆ ಆಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಂತ ಏನು ಈಗ ಹೇಳಲಾಗ್ತಿದೆ ಅದು ಸುಳ್ಳಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ DRA ಅಧಿಕಾರಿಗಳಿಗೆ ಆಕೆ ಹೇಳಿಕೆಯನ್ನ ಕೂಡ ಒಂದು ಉಲ್ಲೇಖ ಮಾಡಿ ಕೆಲವು ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ 6 ಅಡಿಯ ವ್ಯಕ್ತಿ ಏರ್ಪೋರ್ಟ್ ನಲ್ಲಿ ಬಂದು ಚಿನ್ನ ಕೊಟ್ಟಿದ್ದ ನಂತರ ಯೂಟ್ಯೂಬ್ ಅನ್ನ ನೋಡಿ ನಾನು ಆ ಒಂದು ಚಿನ್ನವನ್ನು ಯಾವ ರೀತಿ ಸ್ಮಗ್ಲಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡು ಅದನ್ನ ಏನು ಏರ್ಪೋರ್ಟ್ ನಲ್ಲಿ ಅದನ್ನ ಪ್ಯಾಕ್ ಮಾಡ್ಕೊಂಡು ಬಂದಿರೋದು ಕೂಡ ಒಂದು ಉಲ್ಲೇಖ ಆಗಿತ್ತು. ಆದ್ರೆ ಈಗ ಆಕೆ ಏನು ಈ ಒಂದು ಸ್ಮಗ್ಲಿಂಗ್ ಮಾಡಿರುವಂತದ್ದೇ ಸುಳ್ಳು ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆ ಒಂದು ಪತ್ರವನ್ನು ಬರೆದಿರುವಂತದ್ದು, ಅಲ್ಲಿ ವಶಪಡಿಸಿಕೊಂಡಿರುವಂತಹ ಯಾವುದೇ ರೀತಿಯ ಒಂದು ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿರಲಿಲ್ಲ ಅಂತೇಳಿ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಅದರಿಂದ ಈ 2 ಹೇಳಿಕೆಗಳ ನಡುವೆ ಸಾಕಷ್ಟು ವ್ಯತ್ಯಾಸ ಕೂಡ ಇರುತ್ತೆ. ಅದು ಏನು ಜೈಲಿನಲ್ಲಿ ಬರೆದಿರುವಂತಹ ಈ ಪತ್ರ ಏನಿದೆ ಅದು ನಿಜನ ಸುಳ್ಳು ಅಥವಾ ಯಾವ ಉದ್ದೇಶದಿಂದ ಈ ಒಂದು ಪತ್ರ ಬರೆದಿರಬಹುದು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಸದ್ಯ ಈ ಒಂದು ಪತ್ರ DRI ಹಿರಿಯ ಅಧಿಕಾರಿಗಳ ಹೆಸರಿಗೆ ಒಂದು ಪತ್ರ ಉಲ್ಲೇಖ ಆಗಿರೋದ್ರಿಂದ ಅವರು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಮತ್ತೆ ತನಿಖೆಯನ್ನು ಕೂಡ ಕೈಗೊಳ್ಳುವಂತ ಸಾಧ್ಯತೆ ಇರೋದು. ಮತ್ತೆ ಇದೇ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಆಕೆಗೆ ಯಾವ ರೀತಿ ಕಿರುಕುಳ ಮತ್ತೆ ಬೆದರಿಕೆಯನ್ನು ಅವ್ರ ಕುಟುಂಬದವರಿಗೆ ಬೆದರಿಕೆ ಒಂದು ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋ ಮತ್ತೆ CCTVಗಳನ್ನು ಕೂಡ ಪರಿಶೀಲನೆ ನಡೆಸಿ ಮುಂದಿನ ಕ್ರಮಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಅದ್ರಲ್ಲೇನಾದ್ರೂ ಇನ್ನೊಂದೇನಾದ್ರೂ ಉಲ್ಲೇಖ ಆಗಿದೆಯಾ? ಈಗ ಟೋಟಲ್ ಆಗಿ ಇವ್ರ ಮನೇಲಿ ಸಿಕ್ಕಿರುವಂತದ್ದು 17 ಕೋಟಿ ಬೆಲೆ ಬಾಳುವಷ್ಟು, ಇದರಲ್ಲಿ 2 ಕೋಟಿ ಹಣ ಅವ್ರ ಮನೇಲೂ ಕೂಡ ಸಿಕ್ಕಿತ್ತು, 2 kg ಬೆಲೆ ಬಾಳುವಷ್ಟು ಚಿನ್ನ ಕೂಡ ಸಿಕ್ಕಿತ್ತಲ್ಲ, ಅದ್ರ ಬಗ್ಗೆ ಏನಾದ್ರೂ ಮೆನ್ಷನ್ ಆಗಿದೆಯಾ ಕ್ವಿಕ್ ಆಗಿ ಹೇಳೋದಾದ್ರೆ ಮುನಿರಾಜು? ಸದ್ಯ ಅದ್ರ ಬಗ್ಗೆ ಯಾವುದೇ ರೀತಿ ಉಲ್ಲೇಖ ಕಂಡು ಬರ್ತಾ ಇಲ್ಲ. ಆದರೆ ಆಕೆಯನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಮತ್ತು DRI ಕಚೇರಿಯಲ್ಲಿ ಏನೆಲ್ಲ ಒಂದು ತನಿಖೆ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿ ವರ್ತನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಅಷ್ಟೇ ಈಗ ಉಲ್ಲೇಖ ಆಗಿರುವಂಥದ್ದು. ಮತ್ತು ಕಿರುಕುಳ ಮತ್ತು ಆಕೆಗೆ ಕಪಾಳಕ್ಕೆ ಹೊಡೆದಿರುವಂಥದ್ದು ಮತ್ತು ಏನು ಬಲವಂತವಾಗಿ ಸಹಿಯನ್ನು ಏನು ಮಾಡಿಸ್ಕೊಂಡಿದ್ದಾರೆ ಆ ಒಂದು ಸಂಬಂಧಪಟ್ಟಂತ ಅಷ್ಟೇ ಉಲ್ಲೇಖ ಆಗಿದೆ. ಆದರೆ ಮನೆಯಲ್ಲಿ ಸಿಕ್ಕಿರುವಂಥ ವಸ್ತುಗಳೇನಿದೆ ಮತ್ತು ಹಣ ಏನಿದೆ ಅದ್ರ ಬಗ್ಗೆ ಇನ್ನು ತನಿಖೆ ನಡಿಬೇಕಾಗುತ್ತೆ ಪೃಥ್ವಿ.